ನಾನಿವತ್ತು ಟ್ರಾವೆಲ್ ಮಾಡ್ತಾ ಇದ್ದೀನಿ ಇಂಡಿಯಾದ ಫಾಸ್ಟೆಸ್ಟ್ ಲಕ್ಸುರಿ ಟ್ರೈನ್ ಅಲ್ಲಿ, ಅದೇ ವಂದೇ ಭಾರತ್ ಎಕ್ಸ್ಪ್ರೆಸ್. ಕಾಶ್ಮೀರ್ ಟ್ರಿಪ್ ಮುಗಿಸಿ ನಾನು ಶ್ರೀನಗರದಿಂದ ಕಟ್ರಾಗೆ ಹೊರಟೆ. ಒಟ್ಟು 193 ಕಿಲೋಮೀಟರ್ ಪ್ರಯಾಣ, ಸುಮಾರು 3 ಗಂಟೆಯ ಜರ್ನಿ. ಮಧ್ಯಾಹ್ನ 2 ಗಂಟೆಗೆ ನಮ್ಮ ಟ್ರೈನ್ ಶ್ರೀನಗರದಿಂದ ಹೊರಟಿತು. ನಾನು ನನ್ನ ಸೀಟ್ ಮೇಲೆ ಬಂದು ಕೂತ್ಕೊಂಡೆ. ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮ ಊಟ ಬಂತು. ನಾನು ವೆಜ್ ಮೀಲ್ ತಗೊಂಡಿದ್ದೆ. ಅದರಲ್ಲಿತ್ತು ರೋಟಿ, ಪನ್ನೀರ್ ಗ್ರೇವಿ, ಕೇಸರ್ ಖೀರ್, ಮೊಸರು, ಅನ್ನ, ದಾಲ್, ಉಪ್ಪಿನಕಾಯಿ. ಊಟ ಟೇಸ್ಟಿಯಾಗಿತ್ತು. ಊಟ ಮುಗಿಸಿ ಹೊರಗಿನ ಬ್ಯೂಟಿಫುಲ್ ವ್ಯೂಸ್ ಅನ್ನು ನೋಡುತ್ತಾ ನಮ್ಮ ಜರ್ನಿ ಕಂಟಿನ್ಯೂ ಆಯ್ತು. ನಮ್ಮ ಟ್ರೈನ್ ರೀಚ್ ಆಯ್ತು. ಇಂಡಿಯಾದ ಅತ್ಯಂತ ಸುಂದರ ರೈಲ್ವೆ ಸ್ಟೇಷನ್ ಗಳಲ್ಲಿ ಒಂದು ಬನಿಹಾಲ್ ರೈಲ್ವೆ ಸ್ಟೇಷನ್ ಬಂತು. ಸ್ವಲ್ಪ ಹೊತ್ತಾದ್ಮೇಲೆ ಈವ್ನಿಂಗ್ ಸ್ನಾಕ್ಸ್ ಕೊಟ್ರು. ಅದರಲ್ಲಿ ಚಹಾ, ಕಚೋರಿ, ಕೆಚಪ್ ಮತ್ತು ಚಿಕ್ಕಿ ಇತ್ತು. ಆಮೇಲೆ ಸರ್ದಾರ್ಜಿ ಜೊತೆ ಚೆನ್ನಾಗಿ ಮಾತುಕತೆ ಆಯ್ತು. ಸಂಜೆ 4:15 ನಮ್ಮ ಟ್ರೈನ್ ಚೀನಾ ಬ್ರಿಡ್ಜ್ ಮೇಲೆ ತಲುಪಿತ್ತು. ಇದು ವಿಶ್ವದ ಅತಿ ಎತ್ತರದ ರೈಲ್ವೆ ಬ್ರಿಡ್ಜ್. ಇದನ್ನು ಕಣ್ಣಾರೆ ನೋಡುವ ಅನುಭವವೇ ಬೇರೆ. ಸಂಜೆ 5 ಗಂಟೆಗೆ ನಮ್ಮ ಟ್ರೈನ್ ಕಟ್ರಾಗೆ ತಲುಪಿತ್ತು. ಈ ಟ್ರೈನ್ ಬಗ್ಗೆ ಹೇಳಬೇಕಂದ್ರೆ ಕಂಫರ್ಟಬಲ್ ಸೀಟ್, ಚಾರ್ಜಿಂಗ್ ಆಪ್ಷನ್, ಒಳ್ಳೆ ನೀಟ್ ಅಂಡ್ ಕ್ಲೀನ್ ವಾಶ್ರೂಮ್. ಈ ಟ್ರೈನ್ ಜರ್ನಿ ಮಾಡಿ ನನ್ಗಂತೂ ತುಂಬಾ ಮಜಾ ಬಂತು. ನೀವು ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನು ಕಾಮೆಂಟ್ ಮಾಡ್ಬಿಟ್ಟು ಹೇಳಿ.